ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನೀವಿಲ್ಲಿ ನೋಡ್ತಿದ್ದೀರ ಗೈಸ್, ಇದೊಂದು ಕಾರ್ಟೂನ್ ವೀಡಿಯೋಸ್ಗೆ ಎಷ್ಟೊಂದು ವ್ಯೂಸ್ ಬಂದಿದೆ ಅಂತ. ಹಾಗೆ ಈ ಚಾನಲ್ ಮೊನೋಟೈಸೇಷನ್ ಕೂಡ ಆನ್ ಆಗಿದೆ. ನೀವು ಸಿಂಪಲ್ಲಾಗಿ ಒಂದು ಆ್ಯಪ್ನಲ್ಲಿ ಈ ಥರ ಸ್ಟೋರಿನ ಕ್ರಿಯೇಟ್ ಮಾಡ್ಬೋದು. ಓಕೆ, ಹಾಗಾದರೆ ನಿಮಗೆ ಕೂಡ ಈ ಥರ ವಿಡಿಯೋ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೇಸ್ಟೋರ್ನಲ್ಲಿ ನೀವು ಹೋಗಿ ಟ್ವಿನ್ ಕ್ರಾಫ್ಟ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಒಂದು ಆ್ಯಪ್ ಸಿಗುತ್ತೆ. ನೋಡಿ, ಇಲ್ಲಿ ಈ ಸೆಕೆಂಡ್ ಒನ್ ಇದೆಯಲ್ಲ, ಟ್ವಿನ್ ಕ್ರಾಫ್ಟ್ ಅಂತ, ಇದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ನೀವು ಈ ಆ್ಯಪ್ನ ಓಪನ್ ಮಾಡಿದಾಗ ಈ ಥರ ನಿಮಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನಾನಿದ್ರಲ್ಲಿ ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ಆಪ್ಷನ್ ಇಲ್ಲ. ನೀವು ಲಾಗಿನ್ ಆಗಬೇಕಂದ್ರೆ ನಿಮ್ಮ ಜಿಮೇಲ್ ID ನ ಹಾಕಿ ಪಾಸ್ವರ್ಡ್ ಹಾಕಬೇಕು. ಓಕೆನಾ? ಇಲ್ಲಿ ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ. ನೀವು ಇದರಲ್ಲಿ ಲ್ಯಾಂಡ್ಸ್ಕೇಪ್ ಅಂತ ಇದೆ ಅಲ್ವಾ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಲೋಡಿಂಗ್ ತಗೊಳ್ಳುತ್ತೆ. ನೆಕ್ಸ್ಟ್ ನೋಡ್ಬೋದು ನೀವಿಲ್ಲಿ, ನಿಮಗಿಲ್ಲಿ ಬ್ಯಾಕ್ಗ್ರೌಂಡ್ಸ್ ತುಂಬ ಆಪ್ಷನ್ಗಳಿದೆ. ನೀವು ಯಾವುದು ಬೇಕೋ ಸೆಲೆಕ್ಟ್ ಮಾಡ್ಬೋದು. ಇದೆಲ್ಲ ಪೇ ಮಾಡಬೇಕು. ಬಟ್ ನಿಮಗೆ ಕೆಲವು ಆ್ಯಡ್ ನೋಡೋ ಮೂಲಕ ಸಹ ಇದೆ. ನೋಡಿ, ಇಲ್ಲಿ ನೀವು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆಗಿಲ್ಲ. ಇವಾಗ ಕ್ಲಿಕ್ ಮಾಡ್ತೀನಿ ನೋಡಿ. ಓಕೆನಾ? ಆ್ಯಡ್ ಮೇಲೆ ಕ್ಲಿಕ್ ಮಾಡಿ, ನೀವು ಆ್ಯಡ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ಮೇಲೆ ನಿಮಗೆ ಆ್ಯಡ್ ಬರುತ್ತೆ. ಆ್ಯಡ್ ನೋಡಿದ ಮೇಲೆ ನಿಮಗೆ ಇದು ಫ್ರೀಯಾಗಿ ಸಿಗುತ್ತೆ. ನೋಡ್ಬೋದು ನೀವು ಇಲ್ಲಿ Office 2 ಅಂತ, ಇದು ನಿಮಗೆ ಫ್ರೀಯಾಗಿ ಸಿಕ್ತು. ನಿಮಗೆ ಬೇಕಾಗಿರೋ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕ್ಯಾರೆಕ್ಟರ್ ಆಪ್ಷನ್ ಸಿಗುತ್ತೆ. ಇದರಲ್ಲೂ ಸೇಮ್ ನಿಮಗೆ ಆ್ಯಡ್ ನೋಡಿ ತಗೊಳ್ಬೋದು ಫ್ರೀಯಾಗಿ, ನೆಕ್ಸ್ಟ್ ಪೇ ಮಾಡಿ ತಗೊಳ್ಬೋದು. ಓಕೆನಾ? ನಾನಿಲ್ಲಿ ನಿಮಗೆ ಫ್ರೀಯಾಗಿ ಸಿಕ್ಕಿರೋದೊಂದು ಆ್ಯಡ್ ಮಾಡಿ ತೋರಿಸ್ತೀನಿ. ನಿಮಗೆ ಯಾವುದು ಬೇಕೋ ತಗೊಳ್ಳಿ, ನಾನು ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನೋ ವಿಲ್ ರೆಕಾರ್ಡ್ ಮೈ ಡೈಲಾಗ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಕ್ಲಿಕ್ ಮಾಡಿದರೆ ಮೇಲೆ ನಿಮಗೆ ಈ ಥರ ಬರುತ್ತೆ. ನೀವು ಇದನ್ನು ಪ್ರೆಸ್ ಮಾಡಿ ಮೂವ್ ಮಾಡ್ಬೋದು. ನೋಡಿ, ಈ ಥರ ಬರುತ್ತೆ ಇದು. ನಾನಿಲ್ಲಿ ಸಿಂಬಲ್ ಹಾಕಿದ್ದೀನಿ ಅಲ್ವಾ, ನೀವು ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಬರುತ್ತೆ ಆಪ್ಷನ್ಸ್. ಇಲ್ಲಿ ಎಕ್ಸ್ಪ್ರೆಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಮೆನಿ ಆಪ್ಷನ್ಸ್ ಇದೆ. ನಿಮಗೆ ರನ್ನಿಂಗ್ ಇದೆ, ಸ್ಲೀಪ್ ಇದೆ, ಸ್ಲ್ಯಾಪ್ ಇದೆ, ಆ್ಯಂಗ್ರಿ, ಹ್ಯಾಪಿ, ಸ್ಯಾಡ್. ನಿಮ್ಮ ಸ್ಟೋರಿ ನೀವು ಯಾವ ಥರ ಕ್ರಿಯೇಟ್ ಮಾಡ್ತೀರಲ್ವಾ, ಅದಕ್ಕೆ ಮ್ಯಾಚ್ ಆಗೋ ಥರ ತುಂಬ ಕೊಟ್ಟಿರ್ತಾರೆ. ಓಕೆನಾ? ನೆಕ್ಸ್ಟ್ ನೀವು ಇಲ್ಲಿ ವಾಯ್ಸ್ ಕೊಡಬೇಕಂದ್ರೆ ಇಲ್ಲಿ ಸ್ಪೀಕರ್ ಆಪ್ಷನ್ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಡೈಲಾಗ್ ಬೇಕು ಅದನ್ನು ನೀವು ಹೇಳಿ ಇಲ್ಲಿ ಸೇವ್ ಅಂತ ಕೊಡಿ. ನಿಮಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ನಮಸ್ಕಾರ. ಒಂದು ಇಲ್ಲಿ ಸಿಂಪ್ಲಿ ವಾಯ್ಸ್ ಅವ್ರನ್ನ ಕೊಟ್ಟಿದ್ದೀನಿ, ನೋಡ್ಬೋದು. ನೆಕ್ಸ್ಟ್ ನೀವು ಸೇವ್ ಕೊಟ್ಟ ಮೇಲೆ ಕ್ಲಿಕ್ ಮಾಡಿ ಆಯಿತಾ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನೆಕ್ಸ್ಟ್ ಫ್ರೇಮ್ ಅಂತ ಆಪ್ಷನ್ ಇದೆ. ನೀವು ಒಂದೊಂದೇ ಡೈಲಾಗ್ನ ಹೇಳಿ ಸೇವ್ ಮಾಡಿದ ಮೇಲೆ ನೆಕ್ಸ್ಟ್ ಈ ಥರ ನೆಕ್ಸ್ಟ್ ಫ್ರೇಮ್ ಅಂತ ಕ್ಲಿಕ್ ಮಾಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟ್ ನೀವು ವಾಯ್ಸ್ ಚೇಂಜ್ ಮಾಡಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಟೆಂಪೋ ಆ್ಯಂಡ್ ಪಿಚ್ ಅಂತ ಆಪ್ಷನ್ಸ್ ಇದೆ. ನಿಮಗೆ ಇಲ್ಲಿ ಯಾವ ಥರ ಬೇಕು ನಿಮಗೆ ಅಡ್ಜಸ್ಟ್ ಮಾಡ್ಬೋದು ವಾಯ್ಸ್ನ ಕೇಳಿಕೊಂಡು. ಓಕೆನಾ? ನೋಡಿ, ನಾನಿಲ್ಲಿ ಈ ಥರ ಅಡ್ಜಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ನಾರ್ಮಲ್ ವಾಯ್ಸ್ ಕೂಡ ಇದೆ, ಚೂಸ್ ಟೆಂಪೋ ಆ್ಯಂಡ್ ಪಿಚ್ ವಾಯ್ಸ್ ಕೂಡ ಇದೆ. ನಿಮಗೆ ನಾರ್ಮಲ್ ಬೇಕಾದರೆ ಯೂಸ್ ಮಾಡ್ಬೋದು ನಿಮ್ಮ ವಾಯ್ಸನ್ನು. ನೀವು ಓಕೆ ಅಂತ ಕೊಡಿ. ಟೆಂಪೋ ವಾಯ್ಸ್ ಬೇಕಾದರೆ ನೀವು ಹಾಗೆ ಕ್ಲಿಕ್ ಮಾಡಿ ಅಡ್ಜಸ್ಟ್ ಮಾಡ್ಬೋದು. ಓಕೆ, ಇದು ನಿಮಗೆ ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ನೀವು ಇಲ್ಲಿ ಆ್ಯಡ್ ಐಟಮ್ ಅಂತ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಮೆನಿ ಆಪ್ಷನ್ಸ್ ಇದೆ. ಆ್ಯಡ್ ಕ್ಯಾರೆಕ್ಟರ್ ಇದೆ. ನಿಮಗೆ ಇಮೇಜಸ್ ಬೇಕಾದರೆ ಇಮೇಜಸ್ ಆ್ಯಡ್ ಮಾಡ್ಬೋದು, ನಿಮಗೆ ಸ್ಟೋರಿಗೆ ಬೇಕಾದರೆ. ನೋಡಿ ನೀವಿಲ್ಲಿ, ಬಟ್ ನೀವೆಲ್ಲ ಇದಕ್ಕೆ ಪೇ ಮಾಡಬೇಕಾಯ್ತಾ ಗೈಸ್. ನಾನು ಪೇ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಆಮೇಲೆ ನೀವು ಬ್ಯಾಕ್ಗ್ರೌಂಡು ಕೂಡ ಇಲ್ಲಿ ಚೇಂಜಸ್ ಮಾಡ್ಬೋದು. ಇಲ್ಲಿ ನೋಡಿ, ನಾನು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತಾಯಿದ್ದೀನಿ. ಈಗ ಅದರ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮ್ಯಾಟಿಕ್ ಚೇಂಜ್ ಆಗಿಬಿಡುತ್ತೆ. ನಿಮಗೆ ಕ್ಯಾರೆಕ್ಟರ್ ಬೇರೆ ಆ್ಯಡ್ ಮಾಡಬೇಕಂದ್ರೆ ಅಗೇನ್ ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಕ್ಯಾರೆಕ್ಟರ್ ಮೇಲೆ ಹೋದರೆ ನಿಮಗೆ ಯಾವ ಕ್ಯಾರೆಕ್ಟರ್ ಬೇಕೋ ಅದನ್ನು ಕ್ಲಿಕ್ ಮಾಡಿ ನೀವು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೀವು ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ, ಎಕ್ಸ್ಪ್ರೆಷನ್ನು, ವಾಯ್ಸ್ ಓವರ್. ಈ ಥರ ನೀವು ನೋಡಿ ರೋಟೇಟನ್ನು ಈ ಥರ ಮಾಡಿದರೆ ನಿಮಗೆ ರೋಟೇಟ್ ಆಗಿಬಿಡುತ್ತೆ, ನಿಮಗೆ ಯಾವ ಥರ ಬೇಕು ಹಾಗೆ. ಓಕೆ,
ನಿಮಗೆ ಬೇಕಂದರೆ ಡಿಲೀಟ್ ಆಪ್ಷನ್ ಕೂಡ ಇದೆ. ನೀವಿಲ್ಲಿ ಕ್ಯಾರೆಕ್ಟರ್ಗೆ ರೀಚಾರ್ಜ್ ಮಾಡಬೇಕಂದ್ರೆ ನೀವು ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿ. ನೀವಿಲ್ಲಿ ಅಪ್ಗ್ರೇಡ್ ಅಂತ ಇದೆ ಅಲ್ವಾ ಮೇಲೆ, ಇನ್ನು ನೋಡಿ 100 ಅಂತ ಇದೆ ಆಫರ್. ನೀವಿಲ್ಲಿ 100ಗೆ ಕ್ಲಿಕ್ ಮಾಡಿ. ನೀವು ನೋಡ್ಬೋದು ನಿಮಗೆ ಇಲ್ಲಿ ಎಸ್ ನೋ ಅಂತ ಇದೆ ಅಲ್ವಾ, ನೀವು ಅದನ್ನು ಚೆಕ್ ಮಾಡಿ. ನೀವು ಸ್ಟಾರ್ಟಿಂಗಲ್ಲಿ ಅಷ್ಟು ಪೇ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಎಲ್ಲಾದರೂ ಯೂಟ್ಯೂಬಲ್ಲಿ ನಿಮಗೆ ಏನಾದರೂ ರೆಸ್ಪಾನ್ಸ್ ಜಾಸ್ತಿ ಬಂದರೆ ನೀವು 600 ಇಯರ್ಲಿ, ಇದು 100 ಅದು ಇದು ಮಂತ್ಲಿ. ಇದರಲ್ಲಿ ನಿಮಗೆ 100 ನೀವು ರೀಚಾರ್ಜ್ ಮಾಡಿದರೆ ನಿಮಗೆ ವಾಟರ್ ಮಾರ್ಕ್ ಒಂದು ರಿಮೂವ್ ಆಗೋಲ್ಲ, ಮತ್ತೆಲ್ಲ ನಿಮಗೆ ಫ್ರೀಯಾಗಿ ಸಿಗುತ್ತೆ. ನೀವು 100 ಸೆಲೆಕ್ಟ್ ಮಾಡಿ ಪರ್ಚೇಸ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಈ ಥರ ಪೇಮೆಂಟಿದ್ದು ಆಪ್ಷನ್ ಬರುತ್ತೆ. ನಿಮಗೆ ಇಲ್ಲಿ UPI ಕಾರ್ಡ್ ಯಾವುದು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ UPI ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ನಿಮ್ಮ UPI ID ಇಲ್ಲಾಂದರೆ ಫೋನ್ಪೇ ನಂಬರ್ ಇದ್ದರೆ ನೀವು ಹಾಕಿದ ಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಆಟೋಮ್ಯಾಟಿಕ್ ನಿಮ್ಮ ಫೋನಿಂದ ಅಮೌಂಟ್ ಡಿಡಕ್ಟ್ ಆಗುತ್ತೆ, ಆಯಿತಾ. ಓಕೆ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ನಿಮ್ಮ ಕಮೆಂಟನ್ನು ಶೇರ್ ಮಾಡಿ.